ಸ್ನೇಹಿತರೆ, ಜಮ್ಮು ಕಾಶ್ಮೀರ ಪಹಲ್ಗಾಮ್ ದಾಳಿ ಜೊತೆಗೆ TRF ಇದರ ಬಗ್ಗೆ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಈ ಮಹಾ ರಾಕ್ಷಸರ ಗುಂಪೆ ಈ ಮಹಾ ರಾಕ್ಷಸಿ ಕೃತ್ಯವನ್ನ ಮಾಡಿರೋದು. ಯಾರಿವರು TRF? ಹಾಗಾದ್ರೆ ಇವರು ಪಾಕ್ನ ಮತ್ತೊಂದು ಉಗ್ರ ಬೀಜ, ವಿಷ ಬೀಜ. ಈ ಪಾಕ್ನ ಉಗ್ರ ವಿಷ ಬೀಜವನ್ನ ಒಡೆಯುವ ಟೈಮ್ ಬಂದಿದೆ ಈಗ. ಹಾಗಿದ್ರೆ ಈ TRF ಯಾರು? ಭಾರತದಲ್ಲಿ ಈ ವಿಷ ಬೀಜ ಹೆಂಗೆ ಹರಡಿತು? ಅಷ್ಟು ಸಲೀಸಾಗಿ ಉಗ್ರ ಕೃತ್ಯ ನಡೆಸ್ತಿರೋದು ಹೇಗೆ? ಇದುವರೆಗೂ ಈ ರಕ್ಕಸರು ಏನೆಲ್ಲ ಮಾಡಿದ್ದಾರೆ ಈ ವರದಿಯಲ್ಲಿ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ ಇವ್ರ ಬಗ್ಗೆ. ಯಾರಿದು TRF? ಸ್ನೇಹಿತರೆ, ದಿ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನೋದು TRF ನ ಪೂರ್ಣ ಹೆಸರು. ಹಾಗಂತ ತೀರಾ ಹೊಸ ಸಂಘಟನೆ ಅಲ್ಲ. 4 ದಶಕಗಳಿಂದ ಕಾಶ್ಮೀರವನ್ನ ಕಿತ್ತು ಪಾಕಿಸ್ತಾನಕ್ಕೆ ಸೇರಿಸ್ಬಿಡ್ತೀವಿ ಅಂತ ಹಗಲುಗನಸು ಕಾಣ್ತಾ ಇರೋ ಲಷ್ಕರ್ ಉಗ್ರ ಸಂತಾನದ ಒಂದು ಉಗ್ರ ಕುಡಿ. 2019ರಲ್ಲಿ ಆರ್ಟಿಕಲ್ 370 ಕ್ಯಾನ್ಸಲ್ ಮಾಡಿದಾಗ ಅಂತಾರಾಷ್ಟ್ರೀಯವಾಗಿ ಭಾರತಕ್ಕೆ ಭಾರಿ ಸಪೋರ್ಟ್ ಸಿಕ್ತು. ಇದೇ ವೇಳೆ ಜಾಗತಿಕ ಸಂಸ್ಥೆಗಳು ಪಾಕ್ನ ಗುಮ್ಮೋಕೆ ಶುರು ಮಾಡಿದ್ರು. ಉಗ್ರ ಕ್ರಿಮಿಗಳನ್ನ ಸಾಕೋದು ನಿಲ್ಲಿಸಿ, ಇಲ್ಲಾಂದ್ರೆ ನಿಮಗೆ ಬರ್ತಿರೋ ಬಿಡಿಗಾಸನ್ನು ಬಂದ್ ಮಾಡ್ತೀವಿ. FATF ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸ್ಬಿಡ್ತೀವಿ, ನಿಮ್ಗೆ ಆಮೇಲೆ IMF ವರ್ಲ್ಡ್ ಬ್ಯಾಂಕಲ್ಲೂ ಭಿಕ್ಷೆ ಬೇಡಕ್ಕಾಗಲ್ಲ ಅಂತ ಹೆದರಿಸಿದ್ರು. ಆಗ ದಿಕ್ಕೆಟ್ಟ ಪಾಕ್ ಸೇನೆ ಇನ್ಮೇಲೆ ಲಷ್ಕರ್ ಹಿಜ್ಬುಲ್ ಇಟ್ಕೊಂಡು ಭಾರತದಲ್ಲಿ ಏನೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಏನೇ ಮಾಡಿದ್ರು ಕೂಡ ನಾವೇ ಮಾಡಿದ್ವಿ ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ. ಲಷ್ಕರ್ ಹಿಜ್ಬುಲ್ ತನ್ನ ಸಂತಾನಗಳೇ ಅನ್ನೋದು ಜಗತ್ ಜಾಹೀರಾಗಿ ಹೋಗಿದೆ. ಬರ್ತಿರೋ ಚಿಲ್ಲರೆ ಕಾಸಿಗೂ ಸಮಸ್ಯೆ ಆಗುತ್ತೆ ಅಂತ ಪಾಕಿಸ್ತಾನ ಈ ಪ್ಲಾನ್ ಮಾಡ್ತು. ಲಷ್ಕರ್ ಜೊತೆ ಸೇರಿ ಈ ಉಗ್ರ ಸಂತಾನಕ್ಕೆ ಜನ್ಮ ಕೊಡ್ತು. ಆದ್ರೆ ಈ ಸಲ ಬರೀ ಧರ್ಮ ಇಟ್ಕೊಂಡು ಹಿಜ್ಬುಲ್ಲಾ ಅಂತ ಹೋದ್ರೆ ಕಾಶ್ಮೀರದಲ್ಲಿ ಏನು ಹಿಸ್ಕಕ್ಕಾಗಲ್ಲ, ನಮಗೇನು ದಕ್ಕಲ್ಲ ಅಂತ ಹೇಳಿ ಯಾವುದೇ ಧಾರ್ಮಿಕ ಪದಗಳಿರೋ ಹೆಸರನ್ನ ಬಳಸಲಿ ಅವರು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತಯ್ಯಿಬಾ, ಆಮೇಲೆ ಹಿಜ್ಬುಲ್ ಮುಜಾಹಿದೀನ್ ಈ ಥರದ್ದು ಏನೋ ಅವರು ಬಳಸಿಲ್ಲ. ಅದರ ಬದಲಿಗೆ ಒಂದು ಇಂಗ್ಲಿಷ್ ಹೆಸರು ಇಟ್ಕೊಳ್ಳೋಣ ಈ ಸಲ ಅಂಥೇಳಿ ಹೊಸ ತಲೆಮಾರಿನ ಒಂದು ಉಗ್ರ ಕಂಪನಿ ಮಾಡೋಣ ಅಂತ ಯುವಕರಿಗೂ ಕೂಡ ಏನೋ ಒಂದು ಹೊಸ ಕಂಪನಿ ಹೆಸರು ಕೇಳ್ದಂಗೆ ಆಗಬೇಕು. ಅದಕ್ಕೆ TRF ಅಂತ ಇಟ್ರು. ಕಾಶ್ಮೀರ ಟಚ್ ಇರಬೇಕು ಅಂತ, ಸರ್ಕಾರದ ವಿರುದ್ಧ ಬಂಡೆದ್ದ ಗುಂಪು ಅನ್ನೋ ಥರ ತೋರಿಸ್ಬೇಕಾಗಿತ್ತು ಇವರಿಗೆ. ಹಾಗಾಗಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಹೆಸರಿಟ್ರು. ಈ ಉಗ್ರರಲ್ಲಿ ತುಂಬ ಜನಕ್ಕೆ ಅದರ ಸ್ಪೆಲ್ಲಿಂಗ್ ಕೂಡ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಬರೆಯೋದು ಹೇಗೆ ಅಂತ, ಅದಕ್ಕೆ ಶಾರ್ಟ್ ಫಾರ್ಮ್ನಲ್ಲಿ TRF ಅಂತ ಕರ್ಕೊಂಡ್ರು. ಆವಾಗಿಂದ ಈ TRF ಕಾಶ್ಮೀರದಲ್ಲಿ ಈ ಉಗ್ರ ರಕ್ಕಸಿ ಕೃತ್ಯಗಳನ್ನು ನಡೆಸ್ತಾ ಇದೆ. 5 ವರ್ಷದಲ್ಲಿ 26 ದಾಳಿ. ಈ TRF ಜಿಹಾದಿ ಕೂಟ 2020ರಿಂದ ಇದುವರೆಗೆ 26ಕ್ಕೂ ಅಧಿಕ ದಾಳಿ ಮಾಡಿ 75ಕ್ಕೂ ಅಧಿಕ ಜನರನ್ನ ಬಲಿ ಪಡ್ಕೊಂಡಿದೆ. ಈ ಪೈಕಿ ಕಾಶ್ಮೀರಿ ಹಿಂದೂಗಳು, ಸರ್ಕಾರಿ ನೌಕರರು, ಕಾರ್ಮಿಕರು, ಬಿಸಿನೆಸ್ ಓನರ್, ಸ್ಥಳೀಯ ರಾಜಕೀಯ ವ್ಯಕ್ತಿಗಳು, ಡಾಕ್ಟರ್ಗಳು, ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸರನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾರೆ. 2020ರ ಏಪ್ರಿಲ್ನಲ್ಲಿ ಕೇರನ್ ಅನ್ನೋ ಜಾಗದಲ್ಲಿ 5 ಪ್ಯಾರಾ ಸ್ಪೆಷಲ್ ಫೋರ್ಸ್ ಕಮಾಂಡೋಗಳನ್ನ ಬಲಿ ಪಡ್ಕೊಂಡಿದ್ರು. ಈ ಪ್ಯಾರಾ ಸ್ಪೆಷಲ್ ಫೋರ್ಸ್ ಭಾರತದ ಅತ್ಯಂತ ಸ್ಕಿಲ್ಡ್ ಪಡೆಗಳಲ್ಲಿ ಒಂದು. ಅಂತ ಸೈನಿಕರನ್ನೇ ಬಲಿ ಪಡೆಯುವಷ್ಟು ಇವರಿಗೆ ಟ್ರೈನಿಂಗ್ ಆಗ್ತಾ ಇದೆ ಪಾಕಿಸ್ತಾನದಿಂದ. ಇದೇ 2020ರ ಅಕ್ಟೋಬರ್ನಲ್ಲಿ ಕುಲ್ಗಾಮ್ನಲ್ಲಿ 3 BJP ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ರು. ಇದು ಮೇಜರ್ ಪೊಲಿಟಿಕಲ್ ದಾಳಿಗಳಲ್ಲಿ ಒಂದು. ಇದಲ್ಲದೆ ಶಾಲೆಗಳಿಗೆ ನುಗ್ಗಿ ನಾನ್ ಮುಸ್ಲಿಂ ಶಿಕ್ಷಕರನ್ನ, ಹಿಂದೂ ಸಿಖ್ ಶಿಕ್ಷಕರನ್ನ ಹತ್ಯೆ ಮಾಡಿರೋ ಕುಖ್ಯಾತಿ ಇವರಿಗಿದೆ. ಆರಂಭದ ವರ್ಷಗಳಲ್ಲಿ ಸಣ್ಣ ಪುಟ್ಟ ದಾಳಿ ಮಾಡ್ತಾ ಇದ್ದಂಥ ಈ TRF 2023ರಿಂದ ಈಚೆಗೆ ದೊಡ್ಡ ದೊಡ್ಡ ದಾಳಿ ಮಾಡೋದನ್ನ ಕೂಡ ಕಲ್ತ್ಕೊಂಡ್ರು. 2023ರ ಅನಂತ್ನಾಗ್ ಕೊಕರ್ನಾಗ್ ಎನ್ಕೌಂಟರ್ನಲ್ಲಿ ಇಂಡಿಯನ್ ಆರ್ಮಿಯ ಒಬ್ಬ ಕರ್ನಲ್, ಒಬ್ಬರು ಮೇಜರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಸೇರಿ 5 ಭದ್ರತಾ ಸಿಬ್ಬಂದಿಯನ್ನ, ಹಿರಿಯ ಅಧಿಕಾರಿಗಳನ್ನೆಲ್ಲ ಬಲಿ ಪಡ್ಕೊಂಡಿದ್ರು. ಕಳೆದ ವರ್ಷ ಜೂನ್ 9ನೇ ತಾರೀಕು ರೈಸಿ ದಾಳಿಯಲ್ಲಿ 9 ಹಿಂದೂಗಳು ಬಲಿಯಾಗಿದ್ರು. ರೈಸಿ ಜಿಲ್ಲೆಯ ವೈಷ್ಣೋದೇವಿ ಮಂದಿರಕ್ಕೆ ಹೋಗ್ತಾ ಇದ್ದಂತಹ ಬಸ್ ಮೇಲೆ ಗುಂಡಿನ ದಾಳಿ ಮಾಡಿ, ಅದು ಟಾರ್ಗೆಟೆಡ್, ಅದು ಓವರ್ ಆಲ್ ಆಗಿ ಏನೋ ಸುಮ್ಮನೆ ಗುಂಡು ಹಾರಿಸಿದಲ್ಲ ನಾಗರಿಕರು ಅಂತ, ಅದು ಪರ್ಟಿಕ್ಯುಲರ್ ಆಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ರು. ಬಸ್ ಕಂಟ್ರೋಲ್ ತಪ್ಪಿ ಕಂದಕಕ್ಕೆ ಬಿದ್ದು ಆಗ ಪ್ರಾಣಹಾನಿಯಾಗಿತ್ತು. 41 ಮಂದಿ ಗಾಯಗೊಂಡಿದ್ರು ಕೂಡ. ಈಗ ಪಹಲ್ಗಾಮ್ ದಾಳಿ ಮಾಡಿದ್ದಾರೆ. ಹೈಬ್ರಿಡ್ ಉಗ್ರರು, ವಿಕೇಂದ್ರಿತ ಸಂಘಟನೆ ಅಂತ ಲಷ್ಕರ್ ಹಿಜ್ಬುಲ್ಗಳನ್ನೇ ಹೊಸಕಿ ಹಾಕಿದ್ದ ಭಾರತಕ್ಕೆ TRF ಇತ್ತೀಚಿನ ವರ್ಷಗಳಲ್ಲಿ ಹೊಸ ಚಾಲೆಂಜ್ ಆಗ್ತಾ ಇದೆ. ಕಾರಣ ಈ ಉಗ್ರರ ಆಟ ಚೇಂಜ್ ಆಗಿದೆ. TRF ಸದ್ಯ ದೊಡ್ಡ ಉಗ್ರ ಸಂಘಟನೆಯಾಗಿದ್ರೂ ಕೂಡ ಕಾಶ್ಮೀರದಲ್ಲಿ ಇಡಿಯಾಗಿ ಒಟ್ಟಾಗಿ ಒಂದ್ ಕಡೆ ಸಿಗಲ್ಲ. ಇವರು ಸಣ್ಣ ಸಣ್ಣ ಅಟಾನಮಸ್ ಸೆಲ್ಗಳಾಗಿ ಕೆಲಸ ಮಾಡ್ತಾರೆ. ಈ ಸಣ್ಣ ಸಣ್ಣ ಗುಂಪುಗಳು ವಿಕೇಂದ್ರೀಕರಣ ನೀತಿಯನ್ನು ಫಾಲೋ ಮಾಡ್ತಾರೆ. ಅಂದರೆ TRFಗೆ ಮುಖ್ಯ ಸ್ಟ್ರಾಟಜಿಕ್ ನಿರ್ದೇಶನ LOC ಆಚೆ ಲಷ್ಕರ್ನಿಂದ, ಪಾಕಿಸ್ತಾನದಿಂದ ಬರುತ್ತಾದರೂ ಕೂಡ ಕಾಶ್ಮೀರದಲ್ಲಿರೋ ಈ ಸೆಲ್ಗಳಿಗೆ, TRF ಗುಂಪುಗಳಿಗೆ ಒಂದಕ್ಕೊಂದು ಸಂಪರ್ಕ ಇರೋದಿಲ್ಲ. ಹೀಗಾಗಿ ಭದ್ರತಾ ಪಡೆಗಳು ಒಂದು ಗುಂಪನ್ನ ಮುಗಿಸಿದ್ರು, ಮತ್ತೊಂದು ಗುಂಪು ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಾ ಇರುತ್ತೆ. ಅವರು ಸಪರೇಟ್ ಆಗಿ ಇನ್ನೊಂದೇನೋ ಜಾರಿ ಮಾಡ್ತಾ ಇರ್ತಾರೆ ದಾಳಿಯನ್ನು. ಹೀಗಾಗಿ ಈ ಗುಂಪುಗಳನ್ನು ಒಂದೇ ಸಲ ಮುಗಿಸೋಕೆ ಸಾಧ್ಯ ಆಗಲ್ಲ. ರಕ್ತ ಬೀಜಾಸುರರ ಸಂತತಿ ಥರ ಇದು. ಅಲ್ಲದೆ ಇವರೆಲ್ಲ ಹೈಬ್ರಿಡ್ ಉಗ್ರರು. ದಾಳಿ ಮಾಡಿ ವಾಪಸ್ ಸಾಮಾನ್ಯ ಜನರಂತೆ ತಮ್ಮ ದೈನಂದಿನ ಕೆಲಸಗಳಿಗೆ ವಾಪಸ್ ಆಗ್ಬಿಡ್ತಾರೆ, ಏನು ಗೊತ್ತೇ ಇಲ್ಲ ಅನ್ನೋ ಥರದಲ್ಲಿ. ಪಾರ್ಟ್ ಟೈಮ್ ಉಗ್ರರು. ಹೀಗಾಗಿ ಇವ್ರನ್ನ ಪತ್ತೆ ಹಚ್ಚೋದು ಕಷ್ಟ. ಅಲ್ಲದೆ ಇವ್ರು ಯಾರು ಹೆಚ್ಚಿನ ಡಿಜಿಟಲ್ ಫುಟ್ ಪ್ರಿಂಟ್ನ ಬಿಟ್ಕೊಡೋದಿಲ್ಲ.
ಫೋನು, ಮೊಬೈಲ್, ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡಲ್ಲ. ಕೇವಲ ಬರ್ನರ್ ಫೋನ್ಗಳನ್ನು ಬಳಸ್ತಾರೆ. ಒಂದೆರಡು ಕಾಲ್ ಮಾಡಿದ ತಕ್ಷಣ ಆ ಫೋನನ್ನು ನಾಶ ಮಾಡಿಬಿಡ್ತಾರೆ. ಇದರಿಂದ ಈ ಉಗ್ರರನ್ನು ಟ್ರೇಸೇ ಮಾಡೋಕ್ಕಾಗಲ್ಲ. ಅಲ್ಲದೆ ದಾಳಿ ನಡೆಸುವಾಗಲೂ ದಟ್ಟಾರಣ್ಯಗಳಲ್ಲಿ ಅಡಗಿಕೊಂಡಿರ್ತಾರೆ. ಅಲ್ಲಿಗೆ ಊಟ, ಉಪಹಾರ, ದಿನಸಿ ಸಾಮಾನು ತಲುಪೋಕ್ಕೂ ಸಾಕಷ್ಟು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ. 80-90ರ ದಶಕದಲ್ಲಿ ಕಾಡುಗಳ ವೀರಪ್ಪನ್ ಮಾಡ್ತಾ ಇದ್ದಂತಹ ಟ್ಯಾಕ್ಟಿಕ್ಸ್ನ ಈಗಿನ ಕಾಲದಲ್ಲೂ ಯೂಸ್ ಮಾಡ್ತಾರೆ. ಗುಪ್ತಚರ ಏಜೆನ್ಸಿಗಳ ದಿಕ್ಕು ತಪ್ಪಿಸೋಕೆ ಬೇಕು ಅಂತಲೇ TRF ಉಗ್ರರು ಪದೇ ಪದೇ ತಮ್ಮ ಕೋಡ್ ನೇಮ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಕೋಡ್ ನೇಮ್ಗಳನ್ನು ಸ್ವ್ಯಾಪ್ ಎಲ್ಲ ಮಾಡ್ತಾ ಇರ್ತಾರೆ. ಇದರಿಂದ ಗುಪ್ತಚರ ಅಧಿಕಾರಿಗಳಿಗೆ ಉಗ್ರರ ಐಡೆಂಟಿಟಿ ಪತ್ತೆ ಹಚ್ಚೋಕೆ ಕಷ್ಟ ಆಗ್ತಾ ಇದೆ. ಅಲ್ಲದೆ ಕೆಲವೊಂದು ಸಲ JKF, PAFF, KGF ಹೀಗೆ ಬೇರೆ ಬೇರೆ ಗುಂಪುಗಳ ಹೆಸರಲ್ಲಿ ದಾಳಿ ನಡೆಸಿ TRF ಕನ್ಫ್ಯೂಸ್ ಮಾಡುತ್ತೆ. ಹೀಗಾಗಿ ಈ TRF ಇಷ್ಟು ದೊಡ್ಡ ದಾಳಿ ಮಾಡೋಕೆ ಈ ಸಲ ಕೂಡ ಸಾಧ್ಯ ಆಗಿದೆ. ಇವರು ಹೊಸ ಉಗ್ರರನ್ನು ನೇಮಕ ಮಾಡ್ಕೊಳ್ಳೋಕ್ಕೂ ಅಷ್ಟೇ ಸಾಕಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದ್ದಾರೆ ಇತ್ತೀಚೆಗೆ. ಆನ್ಲೈನ್ನಲ್ಲಿ ಉಗ್ರ ನೇಮಕಾತಿ. ಈ ಜಿಹಾದಿ ಕೂಟ ಒಂಥರ ಲಷ್ಕರ್ನ ಆನ್ಲೈನ್ ಫೇಸ್ ಇದ್ದ ಹಾಗೆ ತನ್ನೆಲ್ಲ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲೇ ಮಾಡಿಬಿಡುತ್ತೆ. ಉಗ್ರರ ನೇಮಕ ಕೂಡ ಆನ್ಲೈನ್ನಲ್ಲೇ ಆಗುತ್ತೆ. ಮೊದಲು TRF ಬೇರೆ ಬೇರೆ ಹೆಸರಲ್ಲಿ ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ತನ್ನ ಸ್ಟ್ರಾಟಜಿ ನೋಟ್ಗಳನ್ನು ಶೇರ್ ಮಾಡುತ್ತೆ. ಅಂದರೆ ಆರ್ಟಿಕಲ್ 370 ರದ್ದತಿ ನಂತರ ಕಾಶ್ಮೀರಕ್ಕೆ ಹೇಗಾಯಿತು ನೋಡಿ, ಕಾಶ್ಮೀರದ ಐಡೆಂಟಿಟಿ ಹೇಗೆ ಚೇಂಜ್ ಆಗ್ತಿದೆ ನೋಡಿ, ನಿರುದ್ಯೋಗ ಹೇಗಾಗಿದೆ ನೋಡಿ, ಸೇನೆ ಜನರನ್ನು ಹೇಗೆ ದಬ್ಬಾಳಿಕೆ ಮಾಡ್ತಿದೆ ನೋಡಿ ಅಂತೆಲ್ಲ ಜನರನ್ನು ಪ್ರೊವೋಕ್ ಮಾಡೋಕೆ ಪ್ರಯತ್ನ ಪಡ್ತಾರೆ, ಬ್ರೈನ್ ವಾಶ್ ಮಾಡೋಕೆ. ಜೊತೆಗೆ ಆ ಪೋಸ್ಟ್ಗಳಲ್ಲಿ ಬನ್ನಿ ಇಲ್ಲಿಗಲ್ ಆಕ್ಯುಪೇಷನ್ ವಿರುದ್ಧ ಹೋರಾಡೋಣ, ಅಂದರೆ ಅಕ್ರಮವಾಗಿ ನಮ್ಮ ನೆಲದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವ್ರನ್ನ ಓಡಿಸೋಕೆ ಹೋರಾಡೋಣ, ನಮ್ಮ ನೆಲ ಹಕ್ಕು ಡಿಫೆಂಡ್ ಮಾಡೋಣ, ರೆಸಿಸ್ಟೆನ್ಸ್ನ ಜಾಯಿನ್ ಆಗೋಣ, ಈ ಥರ ಘೋಷವಾಕ್ಯಗಳನ್ನು ಬಳಸಿ ರಿಕ್ರೂಟ್ಮೆಂಟ್ ಪಿಚ್ ಮಾಡ್ತಾರೆ. ಅಂತ ಗಾಢ ಮನಸ್ಥಿತಿ ಅವರನ್ನು ಸೆಳೆಯೋಕೆ ನೋಡ್ತಾರೆ. ಇಂಥ ಪೋಸ್ಟ್ಗಳಿಗೆ ಯಾರು ಹೆಚ್ಚು ರಿಯಾಕ್ಟ್ ಮಾಡ್ತಾರೆ, ಯಾರು ಹೆಚ್ಚು ಎಂಗೇಜ್ ಆಗ್ತಾರೋ ಅಂಥವರನ್ನು TRF ಉಗ್ರರು ಕಾಂಟ್ಯಾಕ್ಟ್ ಮಾಡ್ತಾರೆ. ಬಳಿಕ ಸೇಫ್ ಹೌಸಸ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಲಷ್ಕರ್ನ ಟ್ರೈನರ್ಗಳು ಈ ಉಗ್ರ ಅಭ್ಯರ್ಥಿಗಳಿಗೆ ಬೇಸಿಕ್ ಶಸ್ತ್ರಾಸ್ತ್ರ ತರಬೇತಿ, ಕೈ ಸ್ಫೋಟಕವನ್ನು ಎಸೆಯೋದು ಹೇಗೆ, ಈ ರೀತಿಯೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಹೀಗೆ ಧರ್ಮದ ಲೇಪನದ ಜೊತೆಗೆ ಆರ್ಟಿಕಲ್ 370 ರದ್ದಾಗಿದ್ದು ಕಾಶ್ಮೀರಕ್ಕೆ ಇನ್ನೇನು ಕಾಶ್ಮೀರವನ್ನು ಕಂಪ್ಲೀಟಾಗಿ ಬದಲಾಯಿಸಿಬಿಡ್ತಾರೆ ಅಂತೆಲ್ಲ ಹೇಳಿ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಅವರ ಒಳಗಿರೋ ಸಿಟ್ಟು ಸೆಡವೇನಾದರೂ ಇದ್ದರೆ, ಯಾಕಂದರೆ ಈಗ ಸ್ವಲ್ಪ ಸಿಟ್ಟಿರೋರೇ ಅಲ್ವಾ ಅದಕ್ಕೆಲ್ಲ ಲೈಕ್ ಕೊಟ್ಟು ಕಮೆಂಟ್ ಎಲ್ಲ ಮಾಡಿರ್ತಾರೆ, ಅವ್ರನ್ನೆಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆ ಸಿಟ್ಟನ್ನು ಇವರು ಬಳಸ್ಕೊಂಡು ಇವ್ರ ಕಡೆ ಸೇರಿಸ್ಕೊಳ್ತಾರೆ. ಜೊತೆಗೆ ದಾಳಿ ಮಾಡಿದ ನಂತರ ಕೂಡ TRF ತನ್ನ ಹೇಳಿಕೆಗಳಲ್ಲಿ ಇದೇ ಸೆಕ್ಯುಲರ್ ನೇಚರ್ನ ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದು ಆದರೆ TRF ಏನಂತ ಹೇಳಿದ್ರೆ ಇವರು ಧಾರ್ಮಿಕ ವಿಚಾರಗಳಿಗಿಂತ ಹೆಚ್ಚಾಗಿ ನಾವೊಂಥರ ಸ್ವತಂತ್ರ ಹೋರಾಟಗಾರರು ಅಂತ ಬಿಲ್ಡಪ್ ಕೊಡೋಕೆ ನಾಟಕ ಮಾಡ್ತಾ ಇದ್ದಾರೆ. ಅವರು ಇಸ್ಲಾಂ ವಿರೋಧಿಗಳು, ಅದಕ್ಕೆ ಹತ್ಯೆ ಮಾಡಿದ್ವಿ ಅಂತ ಇವಾಗ ಅವ್ರು ಹೇಳಲ್ಲ ಜಾಸ್ತಿ. ಬದಲಿಗೆ ಇದು ಹತ್ತಿಕ್ತಾ ಇದ್ದಾರೆ, ಅವರ ವಿರುದ್ಧ ನಮ್ಮ ಪ್ರತಿಭಟನೆ ಅಂತ ಹೇಳ್ಕೊಳ್ತಾರೆ ಇವರು. ಮುಂಚೆ ಎಲ್ಲ RSS, ಹಿಂದುತ್ವ ಏಜೆಂಟ್ಗಳು, ಸರ್ಕಾರದ ಆಳುಗಳು ಅದಕ್ಕೆ ಹತ್ಯೆ ಮಾಡಿದ್ವಿ ಅಂತ ಹೇಳ್ಕೊಳ್ತಿದ್ರು. ಇದರಿಂದ ಕೇವಲ ಧಾರ್ಮಿಕ ವಿಚಾರ ಅಷ್ಟೇ, ಮೂಲಭೂತವಾದಿ ಉಗ್ರರು ಅನ್ನೋ ರೀತಿಯಲ್ಲಿ ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇತ್ತು. ಆದರೆ ಈಗ ಅದನ್ನು ಚೇಂಜ್ ಮಾಡೋ ಮೂಲಕ ಆ ರೀತಿ ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ಹೋದರೂ ಕೂಡ ಕಾಶ್ಮೀರಿ ಪ್ರೈಡ್ ಆ ಥರ ಯೋಚನೆ ಮಾಡೋರನ್ನ ಕೂಡ ಬ್ರೈನ್ ವಾಶ್ ಮಾಡೋಕ್ಕೆ ಈ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಿದ್ದಾರೆ. ಈಗಲೂ ಕೂಡ ಪಹಲ್ಗಾಮ್ ದಾಳಿ ನಂತರ ಭಾರತ ಡೆಮೋಗ್ರಫಿ ಚೇಂಜ್ ಮಾಡ್ತಾ ಇತ್ತು, ಅಲ್ಲಿ ಹೊರಗಿನವ್ರನ್ನ ಕರ್ಕೊಂಬಂದು ಸೆಟಲ್ ಮಾಡಿಸ್ತಾ ಇತ್ತು, ಅದಕ್ಕೆ ದಾಳಿ ಮಾಡಿದ್ದೀವಿ ಅಂತ TRF ಹೇಳ್ಕೊಂಡಿದೆ. ನಶಾ ಪದಾರ್ಥಗಳಿಂದ ಧರ್ಮಾಂಧರಿಗೆ ದುಡ್ಡು. ಇಸ್ಲಾಂನಲ್ಲಿ ಮದ್ಯಪಾನ, ನಶಾ ಪದಾರ್ಥ ಇವೆಲ್ಲ ನಿಷಿದ್ಧ, ಧರ್ಮ ವಿರೋಧಿ ಅಂತ ಹೇಳ್ತಾರೆ. ಆದರೆ ಧರ್ಮ ರಕ್ಷಣೆ ಹೆಸರಲ್ಲಿ ಭಯೋತ್ಪಾದನೆ ಮಾಡ್ತಿರೋ ಈ ಉಗ್ರರು ಇವರ ಆಪರೇಷನ್ಸ್ಗೆ ದುಡ್ಡೆಲ್ಲಿಂದ ಮಾಡ್ತಿರೋದು ಗೊತ್ತಾ? ನಶಾ ಪದಾರ್ಥಗಳನ್ನು ಸೇಲ್ ಮಾಡಿ. ಪಾಕ್ನ ನಶಾ ವಸ್ತುಗಳು ಗಡಿ ದಾಟಿ ಪಂಜಾಬ್, ಜಮ್ಮು ಕಾಶ್ಮೀರಕ್ಕೆ ಬರ್ತಾ ಇವೆ. ಇದನ್ನ ಸ್ಥಳೀಯವಾಗೂ ಮಾರ್ತಿದ್ದಾರೆ, ಭಾರತದ ಬೇರೆ ಮೆಟ್ರೋ ಸಿಟಿಗಳಿಗೂ ಸಪ್ಲೈ ಮಾಡ್ತಿದ್ದಾರೆ. ಇಲ್ಲಿನ ನಶೇಡಿ ಹುಡುಗಿರು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲದೆ ನಮ್ಮ ದೇಶಕ್ಕೆ ಡ್ಯಾಮೇಜ್ ಮಾಡ್ತಿದ್ದೀವಿ ಅನ್ನೋದನ್ನು ಕೂಡ ಮೈಂಡ್ ಮಾಡದೆ ನಶಾ ವಸ್ತುಗಳನ್ನು ಖರೀದಿ ಮಾಡಿ ಇವರು ಹಾಳಾಗೋದಲ್ಲದೆ ಇವ್ರ ಫ್ಯಾಮಿಲಿನೂ ಹಾಳು ಮಾಡೋದಲ್ಲದೆ ದೇಶವನ್ನು ಕೂಡ ಹಾಳು ಮಾಡ್ತಿದ್ದಾರೆ. ಯಾಕಂದರೆ ಸ್ನೇಹಿತರೆ, ನಶಾ ವಸ್ತುವನ್ನು ಪ್ರತಿ ಸಲ ಎಳೆದು ತಗೊಂಡಾಗಲೂ ಕೂಡ TRF, ಲಷ್ಕರ್ ಎ ತಯ್ಯಬಾ ಹ್ಯಾಂಡ್ಲರ್ಗಳ ಕೈಗೆ ಭಾರತೀಯ ರೂಪಾಯಿ ದುಡ್ಡು ಸೇರ್ತಾ ಇದೆ. ಆ ಹಣವನ್ನು ಫೋನ್, ಸಿಮ್ ಕಾರ್ಡ್, ಆಹಾರ, ಸೇಫ್ ಆದ ಮನೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹಾಗೂ OGWಗಳಿಗೆ ಪೇಮೆಂಟ್ ಕೊಡೋಕೆ ಬಳಸಲಾಗ್ತಾ ಇದೆ. OGWs ಅಂದರೆ ಆನ್ ಗ್ರೌಂಡ್ ವರ್ಕರ್ಗಳು. ಇವರು ಬಂದೂಕಿಲ್ಲದ ಉಗ್ರರು, ಜನರ ಮಧ್ಯೆ ಇದ್ಕೊಂಡು ಉಗ್ರರಿಗೆ ಹೆಲ್ಪ್ ಮಾಡೋರು. ಉಗ್ರರಿಗೆ ಅಡಗುದಾಣಗಳ ವ್ಯವಸ್ಥೆ, ಶೆಲ್ಟರ್, ಕಾಡು, ಗ್ರಾಮಗಳು, ನಗರಗಳ ಮಧ್ಯೆ ಯಾರ ಗಮನಕ್ಕೂ ಬಾರದಂತೆ ಓಡಾಟೋಕ್ಕೆ ವ್ಯವಸ್ಥೆ ಮಾಡಿಕೊಡೋದು, ರೇಷನ್ ಅರೇಂಜ್ಮೆಂಟ್, ಆಯುಧ ಸಪ್ಲೈ ಮಾಡೋದು, ಯಾರ ಮೇಲೆ ದಾಳಿ ಮಾಡಬಹುದು ಅಂತ ಒಂದಷ್ಟು ಟಾರ್ಗೆಟನ್ನು ಆಯ್ಕೆ ಮಾಡಿ ಒಂದಷ್ಟು ಅದರ ದೃಶ್ಯಗಳನ್ನು, ಒಂದಷ್ಟು ಓವರಾಲ್ ಇನ್ಫ್ರಾಸ್ಟ್ರಕ್ಚರನ್ನು ಡೇಟಾ ಕಲೆಕ್ಟ್ ಮಾಡಿ ಕೊಡೋರು, ಈ ಎಲ್ಲ OGWಗಳೇ ಮಾಡೋದು. ಏನು, ಈ ನಶಾ ವಸ್ತು ಮಾರ್ಗ ಒಂದೇ ಅಲ್ಲ, ಪಾಕ್ನ ISI ಹವಾಲಾ ಮಾರ್ಗದಲ್ಲೂ ಉಗ್ರರಿಗೆ ಹಣ ಸಾಗಿಸ್ತಾ ಇದೆ.
ಯಾಕಂದರೆ ಹವಾಲಾ ಟ್ರಾನ್ಸಾಕ್ಷನ್ಗಳು ಗೌಪ್ಯವಾಗಿರ್ತವೆ. ಅದೇ ರೀತಿ ಪಾಕಿಸ್ತಾನ ಹಾಗೂ ಕೆಲ ಗಲ್ಫ್ ರಾಷ್ಟ್ರಗಳ ಚಾರಿಟಿ ಕಂಪನಿಗಳ ಮೂಲಕ ಅನಾಥರು ಹಾಗೂ ನಿರಾಶ್ರಿತರಿಗೆ ನೆರವು ಕೊಡೋ ವೇಷದಲ್ಲೂ ಉಗ್ರರ ಕೈಗೆ ಹಣ ರೀಚ್ ಮಾಡಿಸಲಾಗ್ತಾ ಇದೆ. ಗಾಳಿಯಲ್ಲಿ ಬರೋ ಆಯುಧಗಳು. ಕಳೆದ ಕೆಲ ವರ್ಷಗಳಿಂದ ಡ್ರೋನ್ಗಳು ಪಾಕಿಸ್ತಾನದ ಪ್ರಮುಖ ಟೂಲ್ಸ್ ಆಗಿವೆ. ಸರ್ವೆಲೆನ್ಸ್ ಮಾಡೋಕ್ಕಲ್ಲ ಡ್ರೋನ್ ಯೂಸ್ ಮಾಡ್ತಿರೋದು ಇವರು, ಬಾರ್ಡರ್ ದಾಟಿ ಉಗ್ರರ ಕೈಗೆ ಆಯುಧ ಮತ್ತು ನಶಾವಸ್ತುವನ್ನು ಕಳಿಸ್ಲಿಕ್ಕೆ. ಪಾಕ್ ಹ್ಯಾಂಡ್ಲರ್ಗಳು ಮಾಡಿಫೈಡ್ ಡ್ರೋನ್ಸ್ ಅಥವಾ ಕ್ವಾಡ್ರೋಕಾಪ್ಟರ್ಗಳನ್ನು ಬಳಸಿ ಪಿಸ್ತೂಲ್, ಕೈ ಸ್ಫೋಟಕ, ಬಂದೂಕು, ದೊಡ್ಡದು ಚಿಕ್ಕದು, ಸುಧಾರಿತ ಸ್ಫೋಟಕಗಳು ಅವುಗಳನ್ನೆಲ್ಲ ಕಾಶ್ಮೀರಕ್ಕೆ ಕಳಿಸ್ತಾ ಇದ್ದಾರೆ. ಸಾಕಷ್ಟು ಬಾರಿ ಇಂಡಿಯನ್ ಆರ್ಮಿ ಇಂಥ ಡ್ರೋನ್ಗಳನ್ನು ಹೊಡೆದುರುಳಿಸಿದೆ. ಆರ್ಮಿ ಕಣ್ಣಿಗೆ ಕಾಣದಿದ್ದರೆ ಒಂದು ವೇಳೆ ಅವರಿಗೆ ಅದೃಷ್ಟ ಕುಲಾಯಿಸುತ್ತೆ. ಈಗ ಎಲ್ಲಿಗೆ ಗೊತ್ತುಪಡಿಸಿದವರ ಜಾಗ ಅಲ್ಲಿಗೆ ಯಾವ್ದಾದ್ರು ಕೃಷಿ ಭೂಮಿಗೆ ಹೋಗಿದ್ದನ್ನು ಬೀಳಿಸ್ತಾರೆ. ಅಲ್ಲಿಂದ ಮುಂದಕ್ಕೆ OGWಗಳು ಅದನ್ನು ಸಪ್ಲೈ ಚೈನ್ನ ಕಂಟಿನ್ಯೂ ಮಾಡ್ತಾರೆ. ಆಯುಧ ತಗೊಂಡು ಹೋಗಿ ಭೂಗತವಾಗಿರೋ ಉಗ್ರರಿಗೆ ಹಾಗೂ ಆಗಲೇ ಹೇಳಿದ ಹೈಬ್ರಿಡ್ ಉಗ್ರರಿಗೆ ಅದನ್ನು ರೀಚ್ ಮಾಡಿಸ್ತಾರೆ. ಇದು ಒಂದು ವಿಧಾನ. ಇದರ ಜೊತೆಗೆ ಕುಪ್ವಾರ, ಬಾರಾಮುಲ್ಲಾ, ಖೈರಾನ್, ಆಮೇಲೆ ಪೂಂಚ್ ಜಿಲ್ಲೆಗಳ ಬಾರ್ಡರ್ನಲ್ಲಿ ಕಾಡು ಹಾಗೂ ಹಿಲ್ಲಿ ಏರಿಯಾ ಜಾಸ್ತಿ. ಇಲ್ಲಿನ ಬಾರ್ಡರ್ಗಳನ್ನು ಪೋರಸ್ ಬಾರ್ಡರ್ಸ್ ಅಂತ ಹೇಳಲಾಗುತ್ತೆ. ಅಂದರೆ ಹರಿದು ಹೋಗಿರೋ, ಸಾಕಷ್ಟು ಟೈಟ್ ಇಲ್ಲದೇ ಇರೋ ಬಾರ್ಡರ್ಗಳು ಅಂತ. ಈಸಿಯಾಗಿ ದಾಟ್ಬೋದು. ಇಲ್ಲಿ ಕೆಲವು ಕಡೆ ನದಿ ಇದೆ, ಹಳ್ಳ ತೊರೆಗಳಿದ್ದಾವೆ, ಅಲ್ಲೆಲ್ಲ ಬಂದುಬಿಡ್ತಾರೆ. ಇನ್ನು ಬೇಲಿ ಇರೋ ಕಡೆ ಕೆಳಗಡೆ ಇಲಿಗಳ ಥರ, ಹೆಗಣಗಳ ಥರ ಬಿಲ ತೋಡ್ಕೊಂಡು ಅಲ್ಲಿಂದ ದಾಟ್ಕೊಂಡ್ಬರ್ತಾರೆ. ಜೊತೆಗೆ ಪ್ರತಿಕೂಲ ವಾತಾವರಣ ಇರೋ ಟೈಮ್ನಲ್ಲಿ, ಗಸ್ತು ಕಡಿಮೆ ಇರೋ ಟೈಮ್ನಲ್ಲಿ ಇನ್ಫಿಲ್ಟ್ರೇಷನ್ ಆಗ್ತಾ ಇರುತ್ತೆ. ಈ ರೀತಿ POKಯಿಂದ LOC ದಾಟೋ ಉಗ್ರರು ಆಯುಧಗಳನ್ನು ಕೂಡ ತಗೊಂಬಂದಿರ್ತಾರೆ. ಮುಂದೆ ಹೇಗೆ ಕಾಡಲ್ಲಿ ಹೋಗ್ತಾರೆ ಅಂದರೆ OGWಗಳು ಅವ್ರಿಗೆ ದಾರಿ ತೋರಿಸ್ತಾರೆ. ಈ ದೇಶದ ಕೆಲ ದೇಶದ್ರೋಹಿಗಳು ದಾರಿ ತೋರಿಸ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿ ಒಳಗಡೆ ಮರೆ ಮಾಡಿಬಿಡ್ತಾರೆ ಕಾಡಲ್ಲಿ. ಕಮಾಂಡ್ ಆ್ಯಂಡ್ ಕಂಟ್ರೋಲ್. ಶೇಖ್ ಸಾಜದ್ ಗುಲ್ ಅನ್ನೋನು ಇದರ ಸುಪ್ರೀಂ ಕಮಾಂಡರ್. ಈ ಸಂಘಟನೆ 2023ರಲ್ಲಿ ಕಾಶ್ಮೀರಿ ಪತ್ರಕರ್ತರಿಗೆ ಜೀವ ಬೆದರಿಕೆ ಹಾಕ್ತಾ ಇತ್ತು. ಆಗ ಉವಾಪಾ ಕಾಯ್ದೆ ಅಡಿಯಲ್ಲಿ ಈ ಸಂಘಟನೆಯನ್ನ ಉಗ್ರ ಸಂಘಟನೆ ಅಂತಲೂ, ಇದರ ಈ ಸೋಕಾಲ್ಡ್ ಸುಪ್ರೀಂ ಲೀಡರ್ ಅನ್ನೋ ಉಗ್ರ ಹುಳು ಶೇಖ್ ಸಾಜದ್ ಗುಲ್ನನ್ನ ಭಯೋತ್ಪಾದಕ ಅಂತ ಕೇಂದ್ರ ಸರ್ಕಾರ ಡೆಸಿಗ್ನೇಟ್ ಮಾಡಿದೆ. ಈ ಸಾಜದ್ ಗುಲ್ ತಲೆ ಮೇಲೆ ಬೌಂಟಿ ಕೂಡ ಇದೆ, ಅಂದರೆ ಹುಡುಕಿ ಕೊಟ್ಟವರಿಗೆ ಬಹುಮಾನ ಇದೆ. ಇವನ್ ಜೊತೆಗೆ ಬಸಿತ್ ಅಹಮದ್ ದರ್ ಅನ್ನೋನು ಈ ಸಂಘಟನೆಯ ಚೀಫ್ ಆಪರೇಷನಲ್ ಕಮಾಂಡರ್. ಎಲ್ಲ ಆಪರೇಷನ್ಗಳನ್ನು ಡೈರೆಕ್ಟ್ ಮಾಡೋನು. ಸೊ ಫ್ರೆಂಡ್ಸ್, ಇದಾಗಿತ್ತು ಕಾಶ್ಮೀರದಲ್ಲಿ ಹತ್ಯಾಕಾಂಡ ಈಗ ನಡೆಸಿರೋ ಈ ರಕ್ಕಸರ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ತಲುಪಿಸುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.